ಒನ್ ಡೇ ಟ್ರಿಪ್ಪಿನ ಕಂಟಿನ್ಯೂಷನ್ ವ್ಲಾಗ್ ಇದು ಫ್ರೆಂಡ್ಸ್. ನಾಮದ ಚಿಲುಮೆ ನೋಡಿಕೊಂಡು ಅಲ್ಲಿಂದ ನಾವು ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನದ ಕಡೆ ಹೊರಟ್ವಿ. ತುಂಬ ಮಳೆ ಬರ್ತಾ ಇತ್ತು. ಆ್ಯಕ್ಚುಲಿ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೂ ತುಂಬ ವರ್ಷನೇ ಆಗಿತ್ತು ಅಂದ್ಕೊತೀನಿ ಹೋಗಿ. ಏನೋ ಫಂಕ್ಷನ್ ಕೂಡ ನಿನ್ನೆ ಮೊನ್ನೆ ಅಷ್ಟೇ ನಡೆದಿತ್ತು. ಮಳೆ ದೇವಸ್ಥಾನಗಳಲ್ಲೆಲ್ಲ ಈಗ ಹೇಗಾಗಿದೆ ಅಂದರೆ, ದೇವ್ರ ದರ್ಶನ ಮಾಡೋಕ್ಕೂ ವಿಶೇಷ ದರ್ಶನಗಳ ಒಂದು ಸರತಿ ಸಾಲುಗಳು, 2,000 5,000 ಈ ಥರ ಕ್ಯೂಗಳು ಬೇರೆ. ಭಕ್ತಾದಿಗಳು ಅಂದರೆ ಎಲ್ಲ ಒಂದೇ ಅಲ್ವಾ, ಅದರಲ್ಲೂ ತಾರತಮ್ಯ ಯಾಕೆ ತಂದರು ಅನ್ನೋದು ಗೊತ್ತಿಲ್ಲ. ನಂತರ ದರ್ಶನ ಮುಗಿಸ್ಕೊಂಡು ಹೊಟ್ಟೆ ಹಸಿವಾಗಿದ್ದರಿಂದ ಅಲ್ಲೇ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನದಲ್ಲಿ ಪ್ರಸಾದನ ಸ್ವೀಕರಿಸಿದ್ವಿ. ನಂತರ ನಾವು ಹೊರಟಿದ್ದು ದೊಡ್ಡ ಸಿದ್ರ ಬೆಟ್ಟ. ಮೊದಲನೇ ಸಲ ಹೋಗ್ತಾ ಇರೋದು. ಒಂದು ಪ್ರತೀತಿನೇ ಇದೆ ದೊಡ್ಡ ಸಿದ್ರ ಬೆಟ್ಟದಲ್ಲಿ. ಹನುಮಂತ ಸಂಜೀವಿನಿ ಪರ್ವತ ಎತ್ಕೊಂಡು ಹೋಗ್ತಾ ಇದ್ದಾಗ ಒಂದು ಕಲ್ಲು ಕೈ ತಪ್ಪಿ ಕೆಳಗೆ ಬಿದ್ದಿದ್ದು ಸಿದ್ದರ ಬೆಟ್ಟ ಆಗಿ ಪ್ರಸಿದ್ಧಿ ಆಯಿತು ಅಂತ. ಮತ್ತು ತುಂಬಾ ಗಿಡಮೂಲಿಕೆಗಳು, ಔಷಧಿಗಳು ಇಲ್ಲಿ ಸಿಗ್ತವೆ ಅಂತ ಕೂಡ ಇದೆ. ಸ್ವಲ್ಪ ದೂರ ಅಷ್ಟೇ ಅಂತ ನಾನು ಅಂದ್ಕೊಂಡೆ, ಆದರೆ ಹತ್ತುತ್ತಾ ಹೋಗ್ತಿದ್ದಂಗೆ ಗೊತ್ತಾಯಿತು 1.5 ಇಂದ 2 ಕಿಲೋಮೀಟರಷ್ಟು ಇದೆ ಅಂತ. ತುಂಬಾ ಕಷ್ಟಪಟ್ಟು ಬೆಟ್ಟ ಹತ್ತುತ್ತಾ ಇದ್ದೀನಿ. ಹಾಗೋ ಹೀಗೋ ಫೈನಲಿ ಸಿದ್ಧ ಬೆಟ್ಟಕ್ಕೆ ಬಂದ್ವಿ. ನಾನಂತೂ ತುಂಬಾ ಕಷ್ಟಪಟ್ಟು ಬೆಟ್ಟ ಹತ್ತಿದಂಗೆ ಆಯಿತು. ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲಿ ನೀರು ಸಹ ಹಾಕ್ತಾರೆ. ಅದರಿಂದ ಕಾಯಿಲೆಗಳೇನೇ ಇದ್ರೂ ಗುಣಮುಖ ಆಗುತ್ತೆ ಅಂತಲೂ ಒಂದು ಹೆಸರಿದೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಮೊದಲನೇ ಸಲ ಬಂದಿತ್ತು. ನಮ್ಮ ಮಾವ ನನ್ನ ಆಡ್ಕೊತಾ ಇದ್ರು, ಏನಮ್ಮ ನೀನು ಬೆಟ್ಟ ಹತ್ತಕ್ಕೆ ಇಷ್ಟು ಇದು ಮಾಡ್ತಾಯಿದ್ಯಾ ಅಂತ. ಬಟ್ ಅಲ್ಲಿಗೆ ಹೋಗಿ ಮೈ ಮೇಲೆ ಆ ನೀರು ಒಂಚೂರು ಬಿದ್ದ ತಕ್ಷಣ ನಮಗೆ ಆಗಿದ್ದ ಆಯಾಸ ಎಲ್ಲ ಹೊರಟೋಯ್ತು. ವ್ಯೂ ಕೂಡ ತುಂಬ ಚೆನ್ನಾಗಿದೆ. ನೀವು ಹೋಗಿ ಒಂದು ಸಲ. ಮೇಲ್ಗಡೆ ಸುತ್ತಮುತ್ತ ಎಲ್ಲ ಸ್ವಲ್ಪನೂ ಇದಿಲ್ವೇ ಇಲ್ಲ. ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ. ಬಾಯ್ ಫ್ರೆಂಡ್ಸ್. ಒನ್ ಡೇ ಟ್ರಿಪ್ಪಿನ ಕಂಟಿನ್ಯೂಷನ್ ವ್ಲಾಗ್ ಆಗಿದೆ.